ಅಧ್ಯಕ್ಷ ಶ್ರೀನಿವಾಸ್ ಕೂತ್ಕೊಳ್ಳಿ. ಅಧ್ಯಕ್ಷ ಮಂಜುನಾಥ್ ಮಾತಾಡ್ಲಿ. ಅಂತೂ ಇಂತೂ ಮುಗಿಲಿ, ಬಜೆಟ್ ಸೆಷನ್ ಮುಗಿಲಿ, 3 ದಿನ ಉಪವಾಸ ಬಜೆಟ್ ಮುಗಿಲಿ. ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ, ಇವತ್ತು ಇವರು ಇಬ್ಬರು ಮಾತನ್ನು ಕೇಳ್ಬಿಟ್ಟು ನಾನು ಮಗನಾಗ್ಬಿಟ್ಟು ಗೊತ್ತಾಗ್ತಾರೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ. 16ನೇ ಬಜೆಟ್ ಮಾಡಿರ್ತಕ್ಕಂಥ ಮಾನ್ಯ CM ಅವರಿಗೆ ಧನ್ಯವಾದ ತಿಳಿಸ್ತಾ, ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್, 4,09,000 ಕೋಟಿ ಬಜೆಟ್. ಬಹುಶಃ ಸರ್ವಜನಾಂಗೀಯ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳತಕ್ಕ ಕುವೆಂಪು ಅವರು ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ. ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನ ಈ ಬಜೆಟ್ ಮೂಲಕ ಎತ್ತಾಕಿದ್ರಂತ ಕಾಣ್ತದೆ. ಮನ ಸಭಾಧ್ಯಕ್ಷರೇ, ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪಟದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.